ಇತ್ತೀಚೆಗೆ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ಮಹಾರಾಷ್ಟ್ರದ ಕೊಂಕಣ ಪ್ರದೇಶಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ರಾಯಭಾಗ ತಾಲೂಕಿನಲ್ಲಿ ಹರಿದು ಹೋಗಿರುವ ಕೃಷ್ಣೆಯ ನೀರಿನ ಒಳ ಹರಿವಿನ ಮಟ್ಟ ಹೆಚ್ಚಾಗಿ ಕೃಷ್ಣೆಯ ಪ್ರವಾಹ ಉಂಟಾಗಿ ಪ್ರವಾಹದಲ್ಲಿ ಹರಿದು ಬಂದ ರಾಯಭಾಗ ಕೃಷ್ಣಾ ನದಿಯ ತಟದಲ್ಲಿರುವ ದಿಗ್ಗೇವಾಡಿ ಗ್ರಾಮದ ಕೃಷ್ಣಪ್ಪ ಚೌಗಲೆ ಅವರ ಜಮೀನಿನಲ್ಲಿ ಜಲಚರ ಪ್ರಾಣಿಯಾದ ಮೊಸಳೆಯು ಪತ್ತೆಯಾಗಿದೆ. ಮೊಸಳೆ ಪ್ರತ್ಯಕ್ಷವಾದ ಸ್ಥಳದಲ್ಲಿ ಯಾವುದೇ ರೀತಿಯ ಜೀವಹಾನಿ ಆಗಿರುವುದಿಲ್ಲ. ಕೂಡಲೇ ರೈತ ಕೃಷ್ಣಪ್ಪ ಚೌಕಲೆ ಹಾಗೂ ಸ್ಥಳೀಯರು ಮೊಸಳೆಯನ್ನ ಕಂಡು ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸುದ್ದಿಯನ್ನ ತಿಳಿಸಿದ್ದಾರೆ. ವಿಷಯ ತಿಳಿದ ರಾಯಭಾಗ ವಲಯ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಉಮೇಶ ಪ್ರಧಾನಿ ಹಾಗೂ ಸಿಬ್ಬಂದಿ ವರ್ಗವು ಪ್ರಭಾಕರ ಪ್ರಿಯದರ್ಶಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಾಗರಾಜ್ ಭೀಮಗೋಳ ಸಹಾಯಕ ಅರಣ್ಯ ಸಂರಕ್ಷಣೆ ಅಧಿಕಾರಿಗಳ ಮಾರ್ಗದರ್ಶನದ ಮುಖಾಂತರ ಮೊಸಳೆಯನ್ನು ಸಂರಕ್ಷಿಸಿ ಅದರ ಆವಾಸ ಸ್ಥಾನಕ್ಕೆ ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇಬಲ್ ಹಗ್ ಬಾಯಿ ಜರಣ ಸಿಗಿತ್ತು ಹಲ್ಲಾಗ ಅದೇನು ಉಳ್ಕೆ ಹೊಡಿತಾರ ತಿಡಿ ಬಿದ್ದ ಅಲ್ಲಿ ಏನ ಈ ಸಂದರ್ಭದಲ್ಲಿ ಪ್ರಭಾಕರ್ ಪ್ರಿಯದರ್ಶಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಾಗರಾಜ್ ಭೀಮಗೋಳ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಾಯಭಾಗ ವಲಯ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಮೇಶ್ ಪ್ರಧಾನಿ ಹಾಗೂ ಸಿಬ್ಬಂದಿ ವರ್ಗವು ಹಾಜರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ಚಿಕ್ಕೋಡಿ.